ಚಿತ್ರದುರ್ಗದ ಡಿಸಿ ವೃತ್ತದಲ್ಲಿ ಬಸವ ಪುತ್ಥಳಿ ನಿರ್ಮಾಣಕ್ಕೆ ಮಾಜಿ ನಗರಸಭೆ ಅಧ್ಯಕ್ಷ ನಿರಂಜನ್ ಮೂರ್ತಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಹಾಗೂ ಛಲವಾದಿ ಸಮುದಾಯದ ಮುಖಂಡರಾದ ನಿರಂಜನ್ ಮೂರ್ತಿ ಅವರು ಮಾತನಾಡಿದ್ದು, ವೀರವನಿತೆ ಒನಕೆಓಬವ್ವ ವೃತ್ತದಲ್ಲಿ ರಾತ್ರೋರಾತ್ರಿ ಕೆಲವರು ಬಸವ ಪುತ್ಥಳಿ ನಿರ್ಮಾಣ ಮಾಡಲು ಪ್ರಯತ್ನಿಸಿದ್ದು ಖಂಡನೀಯವಾಗಿದೆ. ಇದನ್ನು ನಾವು ವಿರೋಧಿಸುತ್ತಿದ್ದು, ರಾತ್ರೋರಾತ್ರಿ ಪುತ್ಥಳಿ ಇಡಲು ಬಂದವರನ್ನು ಪೊಲೀಸರು ತಡೆದಿದ್ದಾರೆ. ಇನ್ನು ಈಗಾಗಲೇ ಇರುವ ವೃತ್ತಕ್ಕೆ ಮತ್ತೊಂದು ಹೆಸರು ಇಡುವುದು ಸೂಕ್ತವಲ್ಲ. ಇಲ್ಲಿ ಬಸವ ಪುತ್ಥಳಿ ನಿರ್ಮಾಣ ಮಾಡಿದರೆ ಕೆಲ ಸಮುದಾಯಗಳನ್ನು ಎತ್ತಿಕಟ್ಟುವ ಕೆಲಸ ಆಗುತ್ತದೆ. ಹಾಗಾಗಿ ಈ ಒಂದು ಕೃತ್ಯಕ್ಕೆ ಮುಂದಾದವರ ಮೇಲೆ ಇಲಾಖೆ ಕ್ರಮಕ್ಕೆ ಮುಂದಾಗಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾದರೆ ನಾವು ಸುಮ್ಮನಿರುವುದಿಲ್ಲ ಹಾಗೂ ಈ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದ ಗಮನಕ್ಕೂ ಕೂಡ ತಂದಿದ್ದು ಇಲಾಖೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂದು ನಿರಂಜನ್ ಮೂರ್ತಿ ಅವರು ಆಗ್ರಹವನ್ನು ಮಾಡಿದ್ದಾರೆ. ಇದೈತೆ ನಾವೆಲ್ಲರೂ ಸೇರಿ ಬೇಕಾದ್ರೆ ದೊಡ್ಡದಾಗೆ ಬೇಕಾದ್ರೆ ಆಚರಣೆ ಮಾಡಿ ನಾವು ಪ್ರತಿಷ್ಠಾಪನೆ ಮಾಡಿದ್ರೆ ಒಳ್ಳೇದಿರುತ್ತೆ. ಇಡೋದು ತಪ್ಪು ಸರ್. ಇದರ ಪ್ರಕಾರ ನಾವು ಉಗ್ರ ಹೋರಾಟ ಒಣಕೆಓಬವ್ವ ಗೊತ್ತಾಗಬೇಕಂತ ನಮ್ಮದೊಂದು ಆಗ್ರಹ. ಇದು ಚಿತ್ರದುರ್ಗ ನಗರದಲ್ಲಿ ಐತಿಹಾಸಿಕವಾದ ಈ ಸ್ಥಳದಲ್ಲಿ ಈಗಾಗಲೇ ವೀರವನಿತೆ ಒನಕೆಓಬವ್ವ ಎನ್ನೋ ವೃತ್ತವನ್ನು ಸರ್ಕಾರದ ಘೋಷಣೆ ಮಾಡಿ ಎಲ್ಲ ನಗರಸಭೆ ಜಿಲ್ಲಾಡಳಿತ ಸೇರಿ ಮಾಡಿದಂಥ ಈ ಪ್ರತಿಮೆಯಲ್ಲಿ ಮತ್ತೊಂದು ಪ್ರತಿಮೆಯನ್ನು ಯಾರೋ ಕಿಡಿಗೇಡಿಗಳು ಮೊನ್ನೆ ರಾತ್ರಿ ಇಡಕ್ಕೆ ವಿಶ್ವಮಾನವ ಬಸವಣ್ಣನವರ ಪುತ್ಥಳಿಯನ್ನು ಸ್ಥಾಪನೆ ಮಾಡೋಕ್ಕೆ ಬಂದಿದ್ರಂತೆ. ಕೆಲವರು ಅದನ್ನು ತಡೆದು ನಿಲ್ಲಿಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಘೋಷಣೆಯಾದ ವೃತ್ತಕ್ಕೆ ಮತ್ತೊಂದು ಹೆಸರಿಡೋದು ಸೂಕ್ತ ಅಲ್ಲ. ಕೆಲವು ಕಿಡಿಗೇಡಿಗಳು ಮಾಡುವಂಥ ಈ ಕೃತ್ಯಕ್ಕೆ ಕೆಲವು ಸಮುದಾಯಗಳನ್ನು ಎತ್ಕಟ್ಟುವ ಕೆಲಸ ಮಾಡೋದು ಬೇಡ. ಇಂಥ ಕೃತ್ಯಕ್ಕೆ ಕೈ ಹಾಕಿದವರ ಕಿಡಿಗೇಡಿಗಳಿಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದು ಬೇಡ. ಈಗಾಗಲೇ ಒನಕೆಓಬವ್ವ ಪ್ರತಿಮೆ ಇದೆ, ಅದಕ್ಕೆ ನಾವು ಅವರಿಗೆ ಹೇಳೋದಿಷ್ಟೇ, ಇಂಥ ಕೃತ್ಯಗಳಿಗೆ ಕೈ ಹಾಕೋದು ಬೇಡ ಅಂತ ನಾನು ಈ ಮೂಲಕ ಹೇಳ್ತೀನಿ. ಸರ್, ಅದು ಈ ರೀತಿ ನಾವು ಕೇಳ್ಕೊಂಡಿದ್ದೀವಿ. ಇಲ್ಲಿದೆ, ಮತ್ತೇನಾದರೂ ಅವರು ತಲೆ ಪ್ರತಿಷ್ಠೆ ಮಾಡಿ ಬಂದರೆ ಇನ್ನೂ ನಾವಂತೂ ಸುಮ್ಮನಿರೋಕ್ಕಾಗಲ್ಲ. ನಾವು ಬೇಕಾದಂಥ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್. ಜಿಲ್ಲಾಡಳಿತಕ್ಕೆ ನಾವೆಲ್ಲ ಜಿಲ್ಲಾಡಳಿತಕ್ಕೂ ಜಿಲ್ಲಾಧಿಕಾರಿಗಳಿಗೂ SP ಸಾಹೇಬರಿಗೂ ನಾನು ಅಲ್ಲೇ ಮಾಹಿತಿ ಮಾತಾಡಿದ್ದೀನಿ. ಅವರೂ ಸಹ ಹೇಳಿದ್ದಾರೆ. ಮೊನ್ನೆ ರಾತ್ರಿ ಪೊಲೀಸ್ ಇಲಾಖೆ ಬಂದು ಅದನ್ನು ನಿಲ್ಲಿಸಿದ್ದಾರೆ. SP ಅವ್ರಿಗೆ ಗಮನಕ್ಕಿದೆ, ಜಿಲ್ಲಾಧಿಕಾರಿಗಳು ಗಮನಕ್ಕಿದೆ. SP ಅವರು ಹೇಳಿದರು, ನಮ್ಮ ಪೊಲೀಸ್ನವರೇ ಬಂದು ಆ ಕೆಲಸವನ್ನು ನಿಲ್ಲಿಸಿ ಹೋಗಿದ್ದಾರೆ, ತಡೆದಿದ್ದಾರೆ. ನಾವೆಲ್ಲ ಇದಕ್ಕೂ ಜಿಲ್ಲಾಡಳಿತಕ್ಕೂ ಅಲ್ಲಿ ಗಮನಕ್ಕೆ ತಂದಿದ್ದೀವಿ ನಾವು.